ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಆರ್ ಹಿತೇಂದ್ರ ಅವರು ಭೇಟಿ ನೀಡಿದ್ರು. 15 ದಿನಗಳಲ್ಲಿ ಅವಳಿ ನಗರದಲ್ಲಿ ಇಬ್ಬರು ಯುವತಿಯರ ಹತ್ಯೆಯಾಗಿದೆ. ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು. ನಿನ್ನೆ ಭೇಟಿ ಕೊಟ್ಟರು, ಎರಡೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮತ್ತು ತನಿಖೆ ಯಾವ ಹಂತದಲ್ಲಿ ಸಾಗ್ತಿದೆ ಅಂತ ಹೇಳಿದರು. 15 ದಿನದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ 2 ಕೊಲೆಯಾಗಿದೆ. ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಕೂಡ ಮಾಡಲಾಗಿದೆ. ನೇಹಾ ಹತ್ಯೆ ಪ್ರಕರಣವನ್ನು ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಅಂಜಲಿ ಕೇಸ್ ಸಿಐಡಿಗೆ ನೀಡುವ ಬಗ್ಗೆ ಗೃಹ ಸಚಿವರು ನಿರ್ಧಾರವನ್ನು ಮಾಡ್ತಾರೆ. ಅಂಜಲಿ ಹತ್ಯೆ ಆರೋಪಿಯ ಜೊತೆ ಕೆಳಹಂತದ ಸಿಬ್ಬಂದಿ ಸಂಪರ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿದ್ದು ತಪ್ಪು ಮಾಡಿದ್ರೆ ಅಂಥವರ ಮೇಲೆ ಖಂಡಿತ ಕ್ರಮ ಆಗುತ್ತೆ. ಇಲಾಖೆಯ ಮೇಲೆ ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಂತ ಎಡಿಜಿಪಿ ಹಿತೇಂದ್ರ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 15-20 ದಿವಸದಲ್ಲಿ 2 ಮಹಿಳೆಯರದು ಅಂದರೆ ಯಂಗ್ ಹುಡುಗಿಯರದು ಮರ್ಡರ್ ಆಗಿದೆ. ಅದರಿಂದ ಇಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ವಾತಾವರಣ ಸರಿ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕು ಅಂತೇಳಿ ಒಂದು ನಮ್ಮ ಇಲಾಖೆಯವ್ರಿಗೆ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಮತ್ತು ಇಲ್ಲಿ ಫ್ಯಾಮಿಲಿಯವ್ರಿಗೆ ಮಾತಾಡಿಸಿ ಆಲ್ರೆಡಿ CID ಇನ್ವೆಸ್ಟಿಗೇಷನ್ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ. ಬಟ್ ಇವರು ಕೆಲವರು ಇಲ್ಲಿ ಸ್ಥಳೀಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ತಿಳ್ಕೊಳ್ಳೋಕ್ಕೆ ಬಂದಿದೆ. ಆ ಅಜ್ಜಿಗೆ ಮಾತಾಡಿಸ್ಬೇಕಂತ ಉದ್ದೇಶ ಇದೆ. ಅಲ್ಲ, ಆಲ್ರೆಡಿ ಇದು ನೇಹಾದ ಕೇಸ್ ಆಲ್ರೆಡಿ CIDಲಿದೆ. ಅಂಜಲಿದು ಕೇಸು ಕೂಡ ಈಗ ಅದು ನಾಳೆ ದಿವಸ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಅದ್ರ ಮುಂದೆ ತಿರುಗುತ್ತೆ. ಅದನ್ನ ರಾಜಕೀಯದ ಒತ್ತಡ ಇದೆಯಾ ಪೊಲೀಸ್ ಅಧಿಕಾರಿಗಳ ಯಾವುದು ಒತ್ತಡ ಇಲ್ಲ. ಕಾನೂನು ಅದರ ಪ್ರಕಾರ ಕೆಲಸ ಮಾಡಬೇಕು.